ಆಸ್ ಫಿಲ್ಮ್ ಮೇಕರ್ಸ್ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ನಿರಂತರ ಪ್ರಯತ್ನ ಒಳ್ಳೆ ಸಿನಿಮಾ ಮಾಡೋದ್ರ ಕಡೆಗಿರ್ಬೇಕು. ಬಟ್ ಇದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಐ ಥಿಂಕ್ ರೂಟ್ ಇಂದ ಇವತ್ತು ಆಡಿಯನ್ಸ್ ಕೂಡ ಒಬ್ಬ ಸಿನಿಮಾ ಮೇಕರ್ ಆಗಿದೆ. ಹೌದು, ಅಲ್ಲ ಅದು ಇನ್ನೊಂದು ರೀತಿ ನೋಡೋದಾದ್ರೆ ಅದನ್ನ ಅಷ್ಟು ಅಪ್ರಿಶಿಯೇಟ್ ಮಾಡುವಂತಹ ವಿಚಾರ ಅಲ್ಲ ಅದು. ಮೊನ್ನೆ ರವಿ ಸರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಎಲ್ಲಾರು ಕ್ರಿಟಿಕ್ ಆಗಿ ನೋಡೋ ಅವಶ್ಯಕತೆ ಇಲ್ಲ ಸಿನಿಮಾನ. ಬಿಕಾಸ್ ಫಿಲ್ಮ್ ಮೇಕಿಂಗ್ ಈಸಿ ಇಲ್ಲ, ಅವ್ರು ಬಹುಶಃ ಅನ್ಕೊಂಡಷ್ಟು ಈಸಿ ಇಲ್ಲ. ಈಗ ಒಂದು ಚಿಕ್ಕ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಅಥವಾ ಯೂಟ್ಯೂಬರ್ಸ್ ಇರ್ತಾರೆ, ಎಲ್ಲೋ ಒಂದ್ ಕಡೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಸಿನಿಮಾ ಮಾಡೋದು ಈಸಿ ಅಂತ ಅನ್ಸ್ಬಿಡ್ಬೋದು. ಬಟ್ ಇಟ್ಸ್ ನಾಟ್. ಮಜಾ ಮಾಡ್ಕೊಂಡ್ ಬರೋದು ಅದನ್ನ ತುಂಬಾ ಡೀಪ್ ಆಗಿ ಅದನ್ನ ಕ್ರಿಟಿಕ್ ಮಾಡಕ್ಕೆ ಅಂತಾನೆ ಇದ್ದಾರೆ. ನೀವುಗಳಿದ್ದೀರಾ, ದೇರ್ ಆರ್ ಕ್ರಿಟಿಕ್ಸ್. ಸಿನಿಮಾ ವಿಮರ್ಶೆ ಮಾಡೋದೇ ತಪ್ಪು ಅನ್ನುವಂತಹ ಒಂದು ಸಿನಿಮಾ ಇಂಡಸ್ಟ್ರಿಯ ಕೆಲವು ವಾದಗಳ ಬಗ್ಗೆ ಈ ಕ್ರಿಟಿಕ್ ಮಾಡ್ಲೇಬೇಕು ಅಂತ ಇಂಟೆನ್ಷನಲಿ ಮಾಡೋರು ಅದನ್ನ ಹೆಂಗ್ ಫಿಲ್ಟರ್ ಮಾಡಕ್ಕಾಗುತ್ತೆ? ಈಗ ಒಬ್ಬ ಆಡಿಯನ್ಸ್ ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ಇವ್ರು ಜೆನ್ಯೂನ್ ಆಗಿ ಕ್ರಿಟಿಕ್ ಮಾಡ್ತಿದಾರೋ, ಇವರು ಬೇಕು ಅಂತ ಮಾಡ್ತಿದಾರೋ, ಅವ್ರದ್ದು ಇಸ್ ದೇರ್ ಎನಿ ಅಜೆಂಡಾ? ನಿಮ್ಮ ಪಾತ್ರ ನಾನು ಸಿನಿಮಾದಲ್ಲಿ ಬ್ಲೆಂಡ್ ಆಗಿದ್ದೀನಿ. ಇದೀರಾ ಅಲ್ವಾ? ಪ್ರತಿ ವಾರ 5 ಸಿನಿಮಾ, 8 ಸಿನಿಮಾ, 12 ಸಿನಿಮಾ ಈ ಥರ ಎಲ್ಲ ರಿಲೀಸ್ ಆಗಿದ್ದು ನೋಡ್ತಾ ಇದ್ದೀವಿ. ಲಾಸ್ಟ್ ಜನವರಿಯಿಂದ ನೋಡಿದ್ರೆ ಒಂದು ವಾರ ಮಧ್ಯದಲ್ಲಿ ಎಲ್ಲೋ 11 ಸಿನಿಮಾ ರಿಲೀಸ್ ಆಯಿತು. ನನಗೆ ಶಾಕ್ ಆಗುತ್ತೆ. ಅಂದರೆ ಒಬ್ಬ ಸಿನಿಮಾ ಕ್ರಿಟಿಕ್ ಆಗಿ, ಒಬ್ಬ ಪ್ರೇಕ್ಷಕ ಆಗಿ ಹೆಂಗೆ ಒಬ್ಬ ಆಡಿಯನ್ ಇದನ್ನು ಹೆಂಗೆ ರಿಸೀವ್ ಮಾಡೋದು ಅಂತ ಅನ್ಸುತ್ತೆ. ಅದಕ್ಕೇನೋ ಏನಾದ್ರೂ ಒಂದು ಸೊಲ್ಯೂಷನ್ ಯಾರಾದ್ರೂ ಮಾಡ್ಬೇಕಾಗತ್ತೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ. ಐ ಮೀನ್ ಐ ಡೋಂಟ್ ನೋ ಹೆಂಗೆ ಇದು. ಬಟ್ ಆಕ್ಚುಲಿ ಐ ಥಿಂಕ್ 2-3 ವರ್ಷಗಳಿಂದ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಹೊಸ ನಿರ್ಮಾಪಕರುಗಳು ಬಂದಾಗ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಯಾರಿಗೂ ಲಾಸ್ ನೋಡಕ್ ಇಷ್ಟ ಆಗಲ್ಲ. ಅದು ₹1 ಇರ್ಬೋದು, ಅದು 1 ಕೋಟಿ ಇರ್ಬೋದು. ಲಾಸ್ ಇಸ್ ಅ ಲಾಸ್ ಅಲ್ವಾ? ಸೊ ಹಾಗಾಗಿ ಈ ಕಾಂಪಿಟೇಷನ್ ಹೆಚ್ಚಾಗಿ 8 ಸಿನಿಮಾ ರಿಲೀಸ್ ಆದಾಗ ವಿ ಆರ್ ಆಲ್ಸೋ ಕನ್ಫ್ಯೂಸಿಂಗ್ ಆಡಿಯನ್ಸ್. ಯಾವ್ದು ನೋಡ್ತಾರೆ? ರಿಲೀಸ್ ಆಗಿರೋದೇ ಗೊತ್ತಿಲ್ಲ ಅಂತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾ ಎಷ್ಟು ವಾಸ್ಟ್ ಆಗಿದೆ ಅಂತಂದ್ರೆ, ನೀವ್ ಎಷ್ಟು ಪಬ್ಲಿಸಿಟಿ ಮಾಡಿದ್ರು ರಿಲೀಸ್ ಆಗ್ತಾ ಇರೋದು ಗೊತ್ತಿಲ್ಲ ಅಂತಾರೆ. ಇಷ್ಟೊಂದು ಸಿನಿಮಾ ನನಗೆ ಒಬ್ಬ ಕ್ರಿಟಿಕ್ ಆಗಿ ನನಗೆ ಎಷ್ಟೋ ಸಲ ಗೊತ್ತಿರಲಿಲ್ಲ, ಈ ವಾರ ಈ ಸಿನಿಮಾ ರಿಲೀಸ್ ಆಯ್ತು ಅಂತ ನನಗೆ ಯಾರೋ 3ನೇ ವ್ಯಕ್ತಿ ಸಿನಿಮಾ ಸಂಬಂಧ ಇಲ್ದಿರೋರು ಹೇಳ್ತಾರೆ. ಇದಕ್ಕೆಲ್ಲ ಪರಿಹಾರ ಅಥವಾ ಏನೋ ಐ ಮೀನ್ ಐ ಥಿಂಕ್ ದೊಡ್ಡವರು ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಅಥವಾ ಆಸ್ ಫಿಲ್ಮ್ ಮೇಕರ್ಸ್ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ನಿರಂತರ ಪ್ರಯತ್ನ ಒಳ್ಳೆ ಸಿನಿಮಾ ಮಾಡೋದ್ರ ಕಡೆಗಿರ್ಬೇಕು. ಬಟ್ ಇದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಐ ಥಿಂಕ್ ರೂಟ್ ಇಂದ ಏನಾದ್ರೂ ಸೊಲ್ಯೂಷನ್ ಬರಬೇಕು. ನೀವು ಒಬ್ಬ ಪ್ರೊಡ್ಯೂಸರು ಆಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳ್ಬೇಕಾಯ್ತು. ಬಹಳ ಕಷ್ಟ ಸರ್. ಅಂದ್ರೆ ಪ್ರೊಡ್ಯೂಸರ್ಸ್ ಆಗೋದು, ಪ್ರೊಡ್ಯೂಸರ್ ಆದ್ರೂ ಸೋತ್ರು ಅನ್ನೋದು ಹೇಳಕ್ ಬಹಳ ಈಸಿ, ಸೋತ್ರು ಅಥವಾ ಗೆದ್ರು ಅಂತ ಹೇಳಕ್ಕೆ. ಬಟ್ ಕೆಲ್ಸ ಇದೆಯಲ್ಲ, ಗೆಲ್ಲೋ ಸಿನಿಮಾಗೂ ಸೋಲೋ ಸಿನಿಮಾಗೂ ತುಂಬಾ ವ್ಯತ್ಯಾಸ ಇರೋದಿಲ್ಲ. ಪ್ರಾಸೆಸ್ ಒಂದೇ. ಎಲ್ಲರೂ ಅಷ್ಟೇ ಕಷ್ಟಪಟ್ಟಿರ್ತಾರೆ. ನೀವು ಪ್ರತಿ ಇಂಟರ್ವ್ಯೂಸ್ ಅಲ್ಲಿ ನೋಡಿ ಎಲ್ಲರೂ ಹೇಳ್ತಾರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಅದು ನಿಜವೇ. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ದಟ್ ಸೆನ್ಸ್ ಆಫ್ ರೈಟಿಂಗ್, ಇನ್ವಾಲ್ವ್ಮೆಂಟ್ ಎಲ್ಲದೂ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ತುಂಬಾ ಕಾನ್ಶಿಯಸ್ ಆಗಿ ಮಾಡ್ಬೇಕು ನಾವು ಸಿನಿಮಾಗಳನ್ನ. ಇವಾಗ ಎಲ್ಲರೂ ವರ್ಲ್ಡ್ ಸಿನಿಮಾ ನೋಡ್ತೀವಿ, ನಾವು ಎಲ್ಲಾ ಭಾಷೆಗಳಲ್ಲಿ ನೋಡ್ತೀವಿ. ಸೊ ಕಾಂಪಿಟೇಷನ್ ಇಸ್ ನಾಟ್ ಜಸ್ಟ್ ಕನ್ನಡ ಸಿನಿಮಾ. ಇವತ್ತು ಆಡಿಯನ್ಸ್ ಕೂಡ ಒಬ್ಬ ಸಿನಿಮಾ ಮೇಕರ್ ಆಗಿದೆ. ಹೌದು, ಅಲ್ಲ ಅದು ಇನ್ನೊಂದು ರೀತಿ ನೋಡೋದಾದ್ರೆ ಅದನ್ನ ಅಷ್ಟು ಅಪ್ರಿಶಿಯೇಟ್ ಮಾಡುವಂತಹ ವಿಚಾರ ಅಲ್ಲ ಅದು. ಮೊನ್ನೆ ರವಿ ಸರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಆಡಿಯನ್ಸ್ ಆಗಿ ಸಿನಿಮಾ ನೋಡಕ್ ಬಂದಾಗ ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಿದ್ದೀರಾ, ಖುಷಿಯಲ್ಲಿ ಬರ್ತಿದ್ದೀರಾ, ಖುಷಿಯಲ್ಲಿ ಅದನ್ನ ರಿಸೀವ್ ಮಾಡ್ಬೇಕು. ತುಂಬಾ ಕೆಟ್ಟ ಸಿನಿಮಾಗಳನ್ನೆಲ್ಲ ಆಡಿಯನ್ಸ್ ನೀವು ನೋಡಿ ಅಂತ ನಾವಂತೂ ಡೆಫಿನೆಟ್ಲಿ ಹೇಳಲ್ಲ. ನಾವು ಆಡಿಯನ್ಸ್ ನೋಡಿದಾಗ ಸಿನಿಮಾ ಚೆನ್ನಾಗಿಲ್ಲ ಡಿಸಪಾಯಿಂಟ್ ಆಗ್ತೀವಿ. ಆದ್ರೆ ಎಲ್ಲಾರು ಕ್ರಿಟಿಕ್ ಆಗಿ ನೋಡೋ ಅವಶ್ಯಕತೆ ಇಲ್ಲ ಸಿನಿಮಾನ. ಬಿಕಾಸ್ ಫಿಲ್ಮ್ ಮೇಕಿಂಗ್ ಈಸಿ ಇಲ್ಲ, ಅವ್ರು ಬಹುಶಃ ಅನ್ಕೊಂಡಷ್ಟು ಈಸಿ ಇಲ್ಲ. ರೈಟ್? ಸೊ ಎಲ್ಲರೂ ಅನ್ಸ್ಬೋದು, ಈಗ ಒಂದು ಚಿಕ್ಕ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಅಥವಾ ಯೂಟ್ಯೂಬರ್ಸ್ ಇರ್ತಾರೆ, ಎಲ್ಲೋ ಒಂದ್ ಕಡೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಸಿನಿಮಾ ಮಾಡೋದು ಈಸಿ ಅಂತ ಅನ್ಸ್ಬಿಡ್ಬೋದು. ಬಟ್ ಇಟ್ಸ್ ನಾಟ್. ಮಾಡಿದ್ರೆ ವೆಲ್ ಅಂಡ್ ಗುಡ್. ಅಂದ್ರೆ ನೀವು ಅಷ್ಟು ಪ್ರಿಪರೇಷನ್ ಇಂದ ಬರಬೇಕು. ಸಿನಿಮಾ ಇಸ್ ಡಿಫ್ರೆಂಟ್ ಅಲ್ವಾ? ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಕ್ರಿಟಿಕ್ ಮನೋಭಾವ ಇಟ್ಕೊಳ್ದಲೆ ಥಿಯೇಟರ್ಗೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ರೆ ಆ ಕಲ್ಚರ್ ಇದೆ. ಸಿನಿಮಾನ ಒಂದು ಫ್ಯಾಮಿಲಿ ಅಂದ್ರೆ ನನ್ನ ಸಿಸ್ಟರ್ ಎಲ್ಲ ಆಕ್ಚುಲಿ ಆಂಧ್ರ ಕಡೆಯವರು. ಅವರೆಲ್ಲ ಹಬ್ಬಗಳಲ್ಲಿ ಜೊತೆಗೆ ಸೇರ್ತಾರೆ, ಊಟ ಮಾಡ್ತಾರೆ. ಅವ್ರಿಗೆ ಸೆಲೆಬ್ರೇಷನ್ ಅಂದ್ರೆ ಒಂದು ಸಿನಿಮಾ ನೋಡೋದು, ಖುಷಿಗೆ ನೋಡೋದು, ಮಜಾ ಮಾಡ್ಕೊಂಡ್ ಬರೋದು. ಅದನ್ನ ತುಂಬಾ ಡೀಪ್ ಆಗಿ ಅದನ್ನ ಕ್ರಿಟಿಕ್ ಮಾಡಕ್ಕೆ ಅಂತಾನೆ ಇದ್ದಾರೆ. ನೀವುಗಳಿದ್ದೀರಾ, ದೇರ್ ಆರ್ ಕ್ರಿಟಿಕ್ಸ್. ಸೊ ಹಂಗಾಗಿ ಸಿನಿಮಾನ ಒಂಥರ ಎಂಜಾಯ್ಮೆಂಟ್ ಮಾಡ್ಕೊಂಡು ನೋಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ಕ್ರಿಟಿಕ್ ಆಗೋ ಅವಶ್ಯಕತೆ ಇಲ್ಲ, ಕ್ರಿಟಿಕ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅದನ್ನ ನಾನು ಹೇಳ್ತೀನಿ. ನೀವ್ ನೋಡಿ ಪ್ರತಿಯೊಬ್ರು ಕ್ರಿಟಿಕ್ ಆಗಿ ಏನ್ ಮಾಡಿದಾರೆ ನೋಡೋಣ, ಇದ್ಯಾಕೆ ಹಿಂಗೆ ಅದ್ಯಾಕೆ ಖುಷಿಗೆ ಸಿನಿಮಾ ನೋಡ್ಕೊಂಡ್ ಬರ್ಬೇಕಷ್ಟೇ ಅಂತ ನನ್ನ ಅಭಿಪ್ರಾಯ. ಅದು ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಿದಾಗ ಕ್ರಿಟಿಕ್ಸು ಇರಬೇಕು ಅಲ್ವಾ? ಕ್ರಿಟಿಕ್ಸ್ ಇದ್ದಾಗ ಸರಿ ತಪ್ಪುಗಳು, ಇದೇನು ಬೇಕಿತ್ತೋ ಬೇಡವಾಗಿತ್ತೋ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕ್ರಿಟಿಕ್ ಆಗಿ ಹೇಳ್ತಾರೆ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ.
ಆಡಿಯನ್ಸ್ಗೆ. ಬಟ್ ಕೆಲವು ಸಂದರ್ಭಗಳು ಇತ್ತೀಚಿನ ನಾನು ಯಾವುದು ರೆಫರೆನ್ಸ್ ತೊಗೊಳಕ್ಕೆ ಹೋಗಲ್ಲ, ಬಟ್ ಈ ಸಿನಿಮಾವನ್ನು ವಿಮರ್ಶೆ ಮಾಡೋದೇ ತಪ್ಪು ಅನ್ನುವಂತಹ ಒಂದು ಸಿನಿಮಾ ಇಂಡಸ್ಟ್ರಿಯ ಕೆಲವು ವಾದಗಳ ಬಗ್ಗೆ ಜನರಲ್ ಆಗಿ ನಾನು ಇವ್ರ ಹೆಸರು ನೀವು ಹೇಳೋದು ಬೇಡ, ನಾನು ಹೇಳೋದು ಬೇಡ, ಈ ವಾದದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಒಬ್ಬ ನಿರ್ಮಾಪಕಿಯಾಗಿ ಮತ್ತು ನಟಿಯಾಗಿ ಕೂಡ ಇರೋದ್ರಿಂದ. ಸರ್, ಇದು ಏನಾಗಿದೆ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಮುಂಚಿನ ಸಿನಿಮಾಗಳನ್ನು ಕ್ರಿಟಿಕ್ ಮಾಡ್ತಾ ಇದ್ರು. ಬಟ್ ಏನಾಗೋಗಿದೆ ಅಂದರೆ ಇವಾಗ ಆ ನಂಬರ್ ಜಾಸ್ತಿ ಆಗಿದೆ. ಅಂದರೆ ಎಷ್ಟು ಜನ ಒಂದು ಸಿನಿಮಾನ ಕ್ರಿಟಿಕ್ ಮಾಡೋಕ್ಕೆ ಸಾಧ್ಯ ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾ ಅಬ್ಸಲ್ಯೂಟ್ಲಿ. ಅಂದರೆ ಇವಾಗ ಅದಕ್ಕೊಂದು ಕ್ರೈಟೀರಿಯಾ ಇಲ್ಲ. ಈಗ ನೀವು ಮೀಡಿಯಾದಿಂದ ಬಂದಿದ್ದೀರಾ, ನೀವು ಒಬ್ರು ಕ್ರಿಟಿಕ್, ಓಕೆ ಫೈನ್, ಒಂದು 10 ಜನ ಕ್ರಿಟಿಕ್ ಮಾಡ್ತಾರೆ, 100 ಜನ. ಈಗ ನೀವು ಇರೋರೆಲ್ಲ ಕ್ರಿಟಿಕ್ ಅಂದರೆ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ಬಿಟ್ಟಿದೆ ಅಂತ ಎಲ್ಲರೂ ಮಾಡ್ತಾ ಇದ್ರೆ ಓಕೆ, ಅದು ಆ ಕಡೆ ದಟ್ ಫೇಸ್. ಈ ಕಡೆ ನಾನು ಯೋಚನೆ ಮಾಡೋದಾದ್ರೆ ಆಸ್ ಫಿಲ್ಮ್ ಮೇಕರ್, ಆಸ್ ಪ್ರೊಡ್ಯೂಸರ್ ಯೋಚನೆ ಮಾಡೋದಾದ್ರೆ ಇಟ್ ಈಸ್ ಡಿಸಪಾಯಿಂಟಿಂಗ್. ವೆರಿ ಟ್ರೂ, ನಂದು ಅದೇ ಇತ್ತು. ಇಟ್ ಈಸ್ ಡಿಸಪಾಯಿಂಟಿಂಗ್. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಯಾರು ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ಅದನ್ನ ಹೇಳಿದೆ, ಯಾರು ನಾವು ಕೆಟ್ಟ ಸಿನಿಮಾ ಮಾಡಬೇಕು, ಫ್ಲಾಪ್ ಸಿನಿಮಾ ಮಾಡಬೇಕು ಯಾರು ಮಾಡಲ್ಲ. ಅವ್ರು ಮಾಡಿರೋ ಕತೆ ಅವ್ರಿಗೆ ಅದ್ಭುತವಾಗಿದೆ ಅಂತಾನೆ ಅವ್ರು ಮಾಡಿರ್ತಾರೆ. ಎಲ್ಲೋ ಒಂದು 100ರಲ್ಲಿ 20 ಜನ ಇಲ್ಲಪ್ಪ ನಮ್ಗೆ ಸಿನಿಮಾ ಇಷ್ಟ ಆಯ್ತು ನಾವು ನೋಡ್ತೀವಿ ಅಂದ್ರೆ ಅವ್ರು ನೋಡ್ಲಿ ಬಿಡಿ. ಅಟ್ಲೀಸ್ಟ್ ಪ್ರೊಡ್ಯೂಸರ್ ಇಸ್ ರಿಕವರಿಂಗ್. ನೀವು ನೋಡೋರ್ನು ಯಾಕೆ ಮೈಂಡ್ ಕರಪ್ಟ್ ಮಾಡ್ತಾ ಇದ್ದೀರಾ? ಇಫ್ 20 people ವಾಂಟ್ ಟು ವಾಚ್ ಇಟ್, ಲೆಟ್ ದೆಮ್ ವಾಚ್ ಇಟ್. ಕರೆಕ್ಟ್. ಈಗ ಆ 20 ಜನ ನೋಡ್ಕೊಂಡು ಇನ್ನು 20 ಜನ ಬರೋರು ಕಟ್ಟಾಗ್ಬಿಡ್ತಾರೆ. ಅವ್ರು ಯಾರೋ ಹೇಳಿದ್ರು ಚೆನ್ನಾಗಿಲ್ವಂತೆ ಬಿಡು. ಇಟ್ಸ್ ವೆರಿ ಈಸಿ ಟು ಡಿಸೈಡ್ ನಾಟ್ ಟು ಗೋ ಟು ಅ ಫಿಲ್ಮ್. ಇವತ್ತು ಬರೀ ಒಂದು ಫೋನ್ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ನೋಡಿದ್ರೆ 1 hour ಕಳೆದೋಗುತ್ತೆ. ಬಿಡು, ಇಲ್ಲೇ ಇಲ್ಲ ಏನಿಲ್ಲ ಇಲ್ಲ. ಅದೆಲ್ಲ ಒಂದ್ ಕಡೆ ಜಾಸ್ತಿ ಆದಾಗ ಪ್ರೊಡ್ಯೂಸರ್ಸಿಗೆ ಡಿಸಪಾಯಿಂಟ್ ಆಗುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ. ಅಂದ್ರೆ ಒಂದು ವಿಡಿಯೋ ಮಾಡಕ್ಕೆ ನೀವೇನು ನಿಮ್ದು ಸಮಯ ಸ್ಪೆಂಡ್ ಮಾಡಿರ್ತೀರಾ, ಒಂದಿಷ್ಟು ಸಿನಿಮಾ ನೋಡಕ್ ಟೈಮ್ ಸ್ಪೆಂಡ್ ಮಾಡಿರ್ತೀರಾ. ಬಟ್ ಪ್ರೊಡ್ಯೂಸರ್ಸ್ ವರ್ಷಾನ್ಗಟ್ಲೆ ದುಡ್ಡು ಹಾಕಿರ್ತಾರೆ, ಕೆಲವರು ಇಂಟ್ರೆಸ್ಟಿಗೆ ತಂದಿರ್ತಾರೆ, ಆಲ್ಮೋಸ್ಟ್ ಅವ್ರು ದುಡಿಮೆನೇ ಹಾಕಿರ್ತಾರೆ. ಅಂದ್ರೆ ಇಟ್ಸ್ ನಾಟ್ ಫೇರ್, ಐ ಫೀಲ್ ಆನೆಸ್ಟ್. ಸಿನಿಮಾ ಆಕ್ಚುಲಿ ಪೊಲಿಟಿಸೈಸ್ ಆಗಬಾರದು, ಅವಾಗ ಸಮಸ್ಯೆ ಆಗುತ್ತೆ. ಅದು ಒಂದು ಜೆನ್ಯೂನ್ ಕ್ರಿಟಿಕ್ಸ್ ಒಂದ್ ಕಡೆ ಆದ್ರೆ, ಈ ಕ್ರಿಟಿಕ್ ಮಾಡ್ಲೇಬೇಕು ಅಂತ ಇಂಟೆನ್ಷನಲಿ ಮಾಡೋರು ಅದನ್ನ ಹೆಂಗ್ ಫಿಲ್ಟರ್ ಮಾಡಕ್ಕಾಗುತ್ತೆ? ಈಗ ಒಬ್ಬ ಆಡಿಯನ್ಸ್ ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ಇವ್ರು ಜೆನ್ಯೂನ್ ಆಗಿ ಕ್ರಿಟಿಕ್ ಮಾಡ್ತಿದಾರೋ, ಇವರು ಬೇಕು ಅಂತ ಮಾಡ್ತಿದಾರೋ, ಅವ್ರದ್ದು ಇಸ್ ದೇರ್ ಎನಿ ಅಜೆಂಡಾ. ಇದು ತುಂಬಾ ಇಟ್ಸ್ ಬಿಕಮ್ ಕಾಂಪ್ಲಿಕೇಟೆಡ್. ತುಂಬಾ ಆಗ್ತದೆ. ಬಟ್ ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್, ಈ ಲೀಗಲಿ ಅಥವಾ ಈ ನಿಟ್ಟಿನಲ್ಲಿ ನಾನು ಕೃಷ್ಣ ಯಾವತ್ತೂ ಡಿಸ್ಕಸ್ ಮಾಡಿದ್ದೇ ಇಲ್ಲ, ಮಾತಾಡಿದ್ದೇ ಇಲ್ಲ. ಬಟ್ ಇದೇನ್ ನಡೀತಿದೆ ಅಥವಾ ನನಗೇನ್ ಅನಿಸ್ತಿದೆ ಅಂತ ನಾನು ಹೇಳ್ದೆ. ನೆಗೆಟಿವಿಟಿಗೆ ನಾವು ಜನರಲಿ ಜಾಗ ಕೊಡಲ್ಲ, ಅನಿಸಿಕೆ ಹಿಂಗ ಆಗ್ತಿದೆ. ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು. ಅದು ತೀರಾ ಪೊಲಿಟಿಸೈಸ್ ಆಗ್ತಿದೆ. ಅಂದ್ರೆ ತೀರಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು, ಅನ್ನೆಸೆಸರಿ. ಸುಮ್ಮನೆ ಯಾವುದೋ ಬೇರೆ ಕಾರಣಕ್ಕೆ ಇನ್ನೊಂದು ಸಿನಿಮಾನ ಟೀಕೆ ಮಾಡೋದು, ಸುಮ್ಮನೆ ಅದರಲ್ಲಿ ಇರುವಂತ ಯಾವುದೋ ಒಂದು ನೆಗೆಟಿವ್ ಅಂಶನೇ ಎತ್ತಿ ತೋರಿಸುವಂತ ಅವಶ್ಯಕತೆ ಇಲ್ಲ. ಸಿನಿಮಾದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಅಂಶಗಳಿರುತ್ತೆ, ಅದನ್ನೂ ಹೇಳಿ ಇದಾಗಬಾರ್ದಿತ್ತು ಅಂತ ಹೇಳಿದ್ರೆ ದಟ್ಸ್ ಫೈನ್. ನನಗೆ ವೈಯಕ್ತಿಕವಾಗಿ ಪ್ಯಾನ್ ಇಂಡಿಯಾ ಟ್ರೆಂಡ್ ತುಂಬಾ ಜೋರಾಗಿ ನಡೀತಿದೆ. ಸೊ ನಿಮ್ಮ ಮತ್ತೆ ಕೃಷ್ಣ ಅವರ ಪ್ಯಾನ್ ಇಂಡಿಯಾ ಆಲೋಚನೆಗಳೇನಾದರೂ ಇದೆಯಾ? ನಮ್ಮ ಆಲೋಚನೆ ಇಷ್ಟೇ, ನಾವು ಮಾಡೋ ಸಿನಿಮಾ ಕಂಟೆಂಟ್ ನಾವು ಅದನ್ನ ಎಷ್ಟು ಚೆನ್ನಾಗಿ ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ರೆ ಸಾಧ್ಯವಾದಲ್ಲಿ ಆ ಕಂಟೆಂಟ್ ಪ್ಯಾನ್ ಇಂಡಿಯಾ ರೀಚ್ ಆಗ್ಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಮಾಡೋದು ಐ ಡೋಂಟ್ ನೋ. ನೀವು ನೋಡಿರೋ ಹಂಗೆ ಪ್ಯಾನ್ ಇಂಡಿಯಾ ಇಂದ ಇಂಡಸ್ಟ್ರಿಗೆ ಏನಾದರೂ ಪ್ಲಸ್ ಆಗಿದೆ? ಇವಾಗ ನಾವು ಸಿನಿಮಾ ಮಾಡಿದಾಗ್ಲೇನೆ ಬರೀ ಕನ್ನಡದಲ್ಲಿ ಬಿಟ್ಟಂತ ಸಿನಿಮಾ ಬಹಳಷ್ಟು ಕಡೆ ರೀಚ್ ಆಗಿತ್ತು ಅಲ್ವಾ, ವಿತ್ ಸಬ್ ಟೈಟಲ್ಸ್. ಬಹಳಷ್ಟು ಭಾಷೆ ಜನರು ನೋಡಿದ್ರು. ಆ ರೀತಿ ನಮ್ಮ ಈಗ ಮಂಜು ಮೇಲ್ ಬಾಯ್ಸ್ ಅಂತ ಒಂದು ಮಲಯಾಳಂ ಸಿನಿಮಾ ಬಹುಶಃ ಯಾರು ಇಂಡಿಯಾದಲ್ಲಿ ನೋಡ್ದಲೇ ಇರೋರೇ ಇಲ್ಲ. ದಟ್ಸ್ ಅ ಪ್ಯೂರ್ ಮಲಯಾಳಂ ಫಿಲ್ಮ್. ಆ ರೀತಿ ನಮ್ಮ ಭಾಷೆಯಲ್ಲಿ ನಾವು ಮಾಡೋಣ, ಅದಕ್ಕೆ ಆ ಸಿನಿಮಾಗೆ ಕೆಪಾಸಿಟಿ ಇದ್ರೆ ಅದು ರೀಚ್ ಆಗುತ್ತೆ. ಓಕೆ, ಒಂದು ದೊಡ್ಡ ಪ್ರೊಡಕ್ಷನ್ ಅಥವಾ ದೊಡ್ಡ ನಿರ್ಮಾಪಕರು ಅಥವಾ ದೊಡ್ಡ ಅಂದ್ರೆ ನಿರ್ದೇಶಕರು ಆ ಕ್ಯಾನ್ವರ್ಸ್ ಅಲ್ಲಿ ಸಿನಿಮಾ ಮಾಡೋರು ಬಂದಾಗ ನಾವು ನಟರಾಗಿ ಮಾಡೋದು ಇಟ್ಸ್ ಈಸಿ. ಈ ಕೃಷ್ಣ ಹೇಳ್ತಿರ್ತಾರೆ ಯಾವಾಗಲೂ, ನಾವು ವಿ ಆರ್ ಆಕ್ಸಿಡೆಂಟಲ್ ರೈಟರ್ಸ್, ವಿ ಆರ್ ಆಕ್ಸಿಡೆಂಟಲ್ ಇದು ಅಂತ, ವಿಚ್ ಇಸ್ ಟ್ರೂ. ಅಂದ್ರೆ ನಮ್ಗೆ ಯಾವುದೋ ಒಂದು ಒಳ್ಳೆ ಅವಕಾಶ ಸಿಗದಿದ್ದಾಗ ಅಥವಾ ಸಿನಿಮಾ ಮಾಡ್ಕೋಬೇಕು, ನಮ್ಮ ಕರಿಯರ್ ನಾವು ನಿಲ್ಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿ ಗಾಟ್ ಇನ್ ಟು ಫಿಲ್ಮ್ ಮೇಕಿಂಗ್. ಇಲ್ಲಾಂದ್ರೆ ಅಂದ್ರೆ ನಾವು ಶುರು ಮಾಡಿದ್ದು ನಟರಾಗಿ. ಸೊ ಹಾಗಾಗಿ ನಾವು ನಟರಾಗಿ ಆನ್ ಬೋರ್ಡ್ ಹೋಗ್ತೀವಿ. ನಮ್ಗೆ ಯಾರೋ ಈ ರೀತಿ ಒಂದು ದೊಡ್ಡ ಸಿನಿಮಾ ಮಾಡಕ್ ಬಂದಿದ್ದಾನೆ ಅಂದಾಗ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಬಟ್ ಆ ರೀತಿ ಸಿನಿಮಾಗಳು ಮಾಡಕ್ಕೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬೇಕು, ದೊಡ್ಡ ಟೀಮ್ ಬೇಕು. ಸೊ ಅದರಲ್ಲೇನು ತಪ್ಪಿಲ್ಲ. ಬಟ್ ಯೂಶಲಿ ಕಾಂಟೆಂಟ್ ಎಲ್ಲ ಕಡೆ ರೀಚ್ ಆಗುತ್ತೆ ಅಂದ್ರೆ ಫ್ಯಾಂಟಾಸ್ಟಿಕ್. ಎಸ್, ಪ್ಯಾನ್ ಇಂಡಿಯಾ ಅನ್ನೋದು ಅದಾಗೆ ಆಗ್ಬೇಕು. ಅಂದ್ರೆ ನಮ್ಮಲ್ಲಿ ನೆಕ್ಸ್ಟ್ ಬಹಳಷ್ಟು ಜನ ಸೋತ್ರು ಅದರಲ್ಲಿ. ನನಗೆ ಅದು ಪ್ರಶ್ನೆ ಅದೇ ಇತ್ತು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಎಲ್ಲರೂ ಅಂದ್ರೆ ಕೆಲವು ಸೋತು ಕಲಿಬೇಕು ಅಂತಿರುತ್ತಲ್ವಾ, ಆ ರೀತಿ ಆಯ್ತು ಅಂತ ಅನ್ಸುತ್ತೆ. ವೆರಿ ಟ್ರೂ. ಸೊ ಈಗ ಪಾರ್ಟ್ 3 ಟ್ರೈಲರ್ ನೋಡಿದಾಗಲೇ ಅನಿಸ್ತು, ಪಾರ್ಟ್ 3ಯಲ್ಲಿ ಈಗ ಮಾಕ್ಟೈಲ್ ಜರ್ನಿ ಎಂಡ್ ಆಗುತ್ತೆ. ಟ್ರೈಲರಲ್ಲಿ ನೋಡಿರೋ ಪ್ರಕಾರ ನನ್ನ ಲಾಸ್ಟ್ ಚಾಪ್ಟರ್ ಅಂತ ಇಲ್ಲಿ ಹೇಳ್ತೀರಿ. ಓಕೆ, ಎಂಡ್ ಆಯಿತು ಅಂತಲೇ ಅನ್ಕೊಳ್ಳೋಣ. ಒಬ್ಬ ಆಡಿಯನ್ ಆಗಿ ನಾನು ಕೇಳ್ತೀನಿ, ಎಂಡ್ ಆಯಿತು ಅಂತಲೇ ಅನ್ಕೊಳ್ಳೋಣ. ವಾಟ್ ನೆಕ್ಸ್ಟ್? ಕ್ರಿಸ್ಮಿ ಜೋಡಿ ಏನು ಮಾಡ್ತಾರೆ ನೆಕ್ಸ್ಟ್? ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನಾರು ಒಂದು
ಸಮಥಿಂಗ್ ನೈಸ್ ಅಂದ್ರೆ ಚೆನ್ನಾಗಿ ಏನಾದ್ರು ನಮ್ಗೆ ಎಕ್ಸೈಟ್ ಆಗೋಂಥದ್ದು ನನಗೂ ಕೃಷ್ಣ ಅವ್ರಿಗೆ ಏನಾದ್ರು ನಮ್ಗೆ ಖುಷಿ ಕೊಡ್ಬೇಕು, ಒಂದು ಎಕ್ಸೈಟ್ ಆಗ್ಬೇಕು ಒಂದು ಕತೆ. ಓಕೆ, ಅಂದ್ರೆ ಲೈಟರ್ ವೇ, ನೀವು ತುಂಬಾ ಹೆವಿ ಏನು ತಗೊಳ್ಳೋದಿಲ್ಲ ಅಂತ ಅನ್ಸುತ್ತೆ, ತುಂಬಾ ಲೈಟ್ ಆಗಿ ತುಂಬಾ ನಿಜ ಜೀವನಕ್ಕೆ ಹತ್ರ ಆಗುವಂತ ಪಾತ್ರಗಳು, ಹತ್ರ ಆಗುವಂತ ಎಮೋಷನ್ಸ್, ನಮಗ್ ಫೀಲ್ ಆಗುವಂತ ಎಮೋಷನ್ಸ್ ನ ನಮ್ಗೆ ತೆರೆ ಮೇಲೆ ತರೋದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಮೇ ಬಿ ಸಮಥಿಂಗ್ ಲೈಕ್ ದಟ್. ಓಕೆ, ಆ ಥರ. ಈ ಕಾಸ್ಟಿಂಗ್ ಬಗ್ಗೆ ಹೇಳಿ. ಈ ಹುಡುಗಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಪೋಸ್ಟಲ್ಲಿ ಮತ್ತೆ ಇದರಲ್ಲೆಲ್ಲ ನೋಡಿದಾಗ. ಸೊ ಹೇಗೆ ಈ ಹುಡುಗಿ ಕಾಸ್ಟ್ ಮಾಡಿ? ಬೆಂಗಳೂರಲ್ಲೇ ಇರೋದವರು, ಬಾರ್ನ್ ಅಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್ ಹುಡುಗಿ, ಬಟ್ ಬೇಸಿಕಲಿ ಮಲಯಾಳಿ ಅವ್ರ ಪೇರೆಂಟ್ಸ್. ಹೌದಾ? ಬಟ್ ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ. ತುಂಬಾ ಒಂದು 5,000-6,000 ಜನ ಮಕ್ಕಳನ್ನ ಆಡಿಷನ್ ಮಾಡಿದೀವಿ. ಇನ್ನೂ ಜಾಸ್ತಿ ಬಂದಿತ್ತು ಆಕ್ಚುಲಿ ಮೇಲ್ಸ್ ಎಲ್ಲ. ಬಟ್ ಆಡಿಷನಿಗೆ ಕರೆದಾಗ ನಮ್ಗೆ ಪ್ರತಿ ಪೇರೆಂಟ್ಸು ಅವ್ರವ್ರ ಮಕ್ಳ ಬಗ್ಗೆ ಎಷ್ಟು ಪಾಪ ಆಸಕ್ತಿ ಇರುತ್ತೆ, ಅವ್ರವ್ರ ಮಕ್ಳು ಅವ್ರಿಗೆ ತುಂಬಾ ಟ್ಯಾಲೆಂಟೆಡ್ ಅನ್ಸ್ತಿರುತ್ತೆ. ನಮ್ಗೆ ನೋ ಅಂತ ಹೇಳಕ್ಕಾಗ್ಲಿಲ್ಲ, ಒಂದಿಬ್ರನ್ನ ಕರ್ಸ್ಬಿಟ್ಟು. ಆಮೇಲೆ ಡಿಸೈಡೆಡ್ ಬೇಡ, ಒಂದು ಫೋಟೋ ನೋಡಿ, ವಿಡಿಯೋ ನೋಡಿ, ಆಡಿಷನ್ ಲೈನ್ಸ್ ಕಲಿಸಿ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ. ಸೊ ಬಟ್ ತುಂಬಾ ಚೆನ್ನಾಗಿದೆ. ಕೃಷ್ಣ ಮತ್ತೆ ಹುಡುಗಿ ಏನ್ ಹೆಸರು? ಸಮೃತ. ಸಮೃತ ಎಲ್ಲ ಬಹಳ ಚೆನ್ನಾಗಿ ಮಾಡಿದಾಳೆ. ಶಿ ಇಸ್ ಗುಡ್. ಓಕೆ, ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ನಕುಲ್ ಅಭ್ಯಂಕರ್. ಸೊ ಮ್ಯೂಸಿಕ್ ಹೇಗೆ ಅಂದ್ರೆ ಓವರ್ ಈ ಕಾಸ್ಟ್ ಅಂಡ್ ಇದೆಲ್ಲ ಟೆಕ್ನಿಕಲ್ ಟೀಮ್ ನ ಹೇಗೆ ಇದು ಮಾಡಿದ್ರಿ? ಅಂದ್ರೆ ಲವ್ ಮಾಕ್ಟೇಲ್ ಫ್ರಾಂಚೈಸಿಯಲ್ಲಿ ಇರೋರು ಇದ್ದಾರೆ, ಅದ್ರ ಜೊತೆಗೆ ಹೊಸ ಕ್ಯಾರೆಕ್ಟರ್ಸ್ ನ ಬ್ಲೆಂಡ್ ಮಾಡಿದೀವಿ. ಹೊಸ ಪಾತ್ರಗಳು ಬಹಳಷ್ಟಿದೆ. ದಿಲೀಪ್ ರಾಜ್ ಅವರಿದ್ದಾರೆ, ಶ್ವೇತಾ ಪ್ರಸಾದ್ ಇದ್ದಾರೆ ಇದರಲ್ಲಿ, ವೈಶಾಲಿ ದೀಪಕ್ ಇದ್ದಾರೆ, ಸಮೃತ, ಜಗ್ಗ ಅಂತ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಅಂದ್ರೆ ಹೊಸ ಕ್ಯಾರೆಕ್ಟರ್ಸ್ ಹಳೆ ಕ್ಯಾರೆಕ್ಟರ್ಸ್ ಬ್ಲೆಂಡ್ ಆಗಿದೆ. ನಿಮ್ಮ ಪಾತ್ರ? ನಾನು ಸಿನಿಮಾದಲ್ಲಿ ಬ್ಲೆಂಡ್ ಆಗಿದ್ದೀನಿ. ಇದೀರಾ ಅಲ್ವಾ? ಓಕೆ, ಇದೀನಿ ಇಲ್ಲ, ಅದು ಸೀಕ್ರೆಟ್. ಓಕೆ, ಟ್ರೈಲರಲ್ಲಿ ನೀವು ತೋರಿಸಿಲ್ಲ ಅಂದಮೇಲೆ ನೀವು ಹೇಳೋದಿಲ್ಲ ಅಂತಾನು ಗೊತ್ತು. ಓಕೆ, ಕೊನೆಯ ಪ್ರಶ್ನೆ. ಮಿಲನ ಅವರು ಮದುವೆ ಆದಮೇಲೆ ಲವ್ ಮಾಕ್ಟೈಲ್ ಸಿನಿಮಾ ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಪ್ರೊಡಕ್ಷನಲ್ಲಿ ತುಂಬ ಕಡಿಮೆ ಮಾಡಿದ್ರಿ, ಮಧ್ಯೆ ಅಲ್ಲಲ್ಲಲ್ಲೋ ಒಂದೊಂದು ಮಾಡಿದ್ರಿ. ಅಂದರೆ ನೆಕ್ಸ್ಟ್ ನಿಮ್ಮ ಸಿನಿ ಕರಿಯರ್ನ ಹೇಗೆ ಪ್ಲಾನ್ ಮಾಡ್ಕೊಳ್ಳಿ? ಐ ಆಮ್ ಓಪನ್ ಟು ಲಿಸ್ನಿಂಗ್ ಟು ಸ್ಕ್ರಿಪ್ಟ್. ಆಲ್ರೆಡಿ ಕೇಳ್ತಾ ಇದ್ದೀನಿ. ಓಕೆ, ಬಟ್ ಏನಂದ್ರೆ ಕ್ವಾಲಿಟಿ ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು, ವರ್ತ್ ದ ಟೈಮ್ ಅನ್ನಿಸ್ಬೇಕು. ಇವಾಗ ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ, ಒಬ್ಳು ಮಗಳಿದ್ದಾಳೆ. ಮುಂಚೆನೂ ನಾನು ಚೂಸಿನೇ, ಇಲ್ಲ ಅಂತಲ್ಲ. ಬಟ್ ಇವಾಗ ಏನಂದ್ರೆ, ನಾನು ನನ್ನ ಮಗಳನ್ನ ಬಿಟ್ಟು ಆಚೆ ಸೆಟ್ಗೆ ಹೋಗ್ತೀನಿ ಅಂತ ಅಂದ್ರೆ ಇಟ್ ಶುಡ್ ಬಿ ವರ್ತ್ ದ ಟೈಮ್. ಇಲ್ಲಾಂದ್ರೆ ಮಾಡೋದು ನನಗೆ ಪಾಯಿಂಟ್ಲೆಸ್ ಅನ್ಸುತ್ತೆ. ಬಿಕಾಸ್ ಪಾಪು ಇರ್ತಾಳೆ ಮನೇಲಿ, ಶಿ ವಿಲ್ ಡಿಮ್ಯಾಂಡ್ ಮೋರ್ ಟೈಮ್. ಐ ವಿಲ್ ಪ್ರಿಫರ್ ಸ್ಪೆಂಡಿಂಗ್ ಟೈಮ್ ಅಲ್ಲಿ ದ್ಯಾನ್ ಅಂದ್ರೆ ನಾನು ಸಿನಿಮಾ ಮಾಡ್ಬಿಡ್ಬೇಕಪ್ಪ, ಏನಾರು ಆಗ್ಲಿ ಎಂತಾರು ಆಗ್ಲಿ ನಾನು ಸೆಟಲ್ ಇರ್ಬೇಕು ಸಿನಿಮಾ, ಆ ರೀತಿ ಯೋಚನೆ ಮಾಡೋದು ಡೆಫಿನೆಟ್ಲಿ ಸಿನಿಮಾ ಮಾಡಲ್ಲ. ಯಾಕಂದ್ರೆ ನಾವು ಒಂದು ಪ್ರೊಡಕ್ಷನ್ ಇಂದ ಸಿನಿಮಾ ಎತ್ಕೊಂಡಾಗ ನಮ್ಗೆ ಅಷ್ಟೇ ಕೆಲಸಕ್ಕೆ 1 ವರ್ಷದಿಂದ ಇದೇ ಕೆಲಸ ನಡೀತಿದೆ. ಐ ಥಿಂಕ್ ಇದಕ್ಕೆ ಮುಂಚೆ ನಾನು ರಿಲೀಸ್ ಆಗಿದ್ದ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ, ಆ ಪ್ರಮೋಷನ್ಸ್ ಅಲ್ಲಿ ಬಿಸಿ ಇದೆ. ಬಟ್ ಆಫ್ಟರ್ ದಟ್ ಲವ್ ಮಾಕ್ಟೇಲ್ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್. ಆಲ್ರೆಡಿ ಅದೇ ತುಂಬಾ ಕಷ್ಟ ಆಯ್ತು, ಪ್ರೊಡಕ್ಷನ್ ಎಲ್ಲ ಕಡೆ ಇನ್ವಾಲ್ವ್ಮೆಂಟು, ಪಾಪು ಮನೆ ಅಂತ. ಸೊ ಪಾಪನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಇಟ್ ಶುಡ್ ಬಿ ವರ್ತ್ ದಟ್ ಟೈಮ್. ಮಗಳ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಕ್ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ, ಕಷ್ಟ ಆಗುತ್ತೆ, ಕಷ್ಟನೂ ಆಗುತ್ತೆ. ಇಷ್ಟ ಕಷ್ಟ ಅದು ಆಬ್ವಿಯಸ್ ಇದ್ದೇ ಇರುತ್ತೆ. ಸೊ ಕೊನೆ ಪ್ರಶ್ನೆ. ಕೃಷ್ಣನ ನಾವು ಆರಂಭದಿಂದ ನೋಡ್ಕೊಂಡು ಬಂದಿದ್ದೀವಿ, ಅಂದರೆ ಸೀರಿಯಲ್ ಜರ್ನಿಯಿಂದ ಸಿನಿಮಾ ಜರ್ನಿ ಅಲ್ಲಿ. ಬಟ್ ಲವ್ ಮಾಕ್ಟೈಲ್ ಆದಮೇಲೆ ಬೇರೆನೇ ಕೃಷ್ಣ. ಆ್ಯಕ್ಚುಲ್ ಆಗಿ ಅವರ ಕರಿಯರ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾಯಿತು. ಸೊ ಅದಕ್ಕೆ ಅದರ ಹಿಂದೆ ನೀವು ಕೂಡ ಇದ್ದೀರಿ, ಅರ್ಧಾಂಗಿಯಾಗಿ ಅವರ ಸಕ್ಸಸ್ನಲ್ಲಿ ಒಂದು ಅರ್ಧ ನಿಮಗೆ ಕೊಡಬೇಕು. ಆ್ಯಕ್ಚುಲಾಗಿ ಅವರ ಎಫರ್ಟ್ ಆನ್ ಸ್ಕ್ರೀನ್ ಏನಿರುತ್ತೆ, ಇನ್ನು ಅರ್ಧ ನೀವು ಪತ್ನಿಯಾಗಿ ಒಂದು ಕ್ರಿಯೇಟಿವ್ ಪ್ರೋಸೆಸ್ ಏನಿದೆ ಅದರಲ್ಲಿ ನೀವು ಒಟ್ಟಾರೆಯಾಗಿ ಕ್ರಿಯೇಟ್ ಮಾಡಿದ ರೀತಿ, ಮಾಕ್ಟೈಲ್ ಅನ್ನೋದು ಅವ್ರಿಗೊಂದು ಇಮೇಜು, ಅದಾದಮೇಲೆ ಬೇರೆ ಸಿನಿಮಾಗಳು ಅವ್ರಿಗೆ ಸಿಕ್ಕಂಥ ರೀತಿ ಹೇಗನ್ಸುತ್ತೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ಅಂದರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಅಂತಾರೆ ಗೊತ್ತಾ, ಆ ರೀತಿ ನಮ್ಮದು. ಕೃಷ್ಣ ಅವ್ರ ಕರಿಯರ್ ಆಗಲಿ, ನನ್ನ ಕರಿಯರ್ ಆಗಲಿ, ನಾವು ಒಟ್ಟಿಗೆ ಡಿಸೈಡ್ ಮಾಡ್ತೀವಿ. ಹಿ ಈಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ್ಯಂಡ್ ಐ ಥಿಂಕ್ ಐ ಆಮ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಬೇರೆ ಏನಕ್ಕೂ ಜಾಗನೇ ಕೊಡಲ್ಲ ನಾವು ಅದ್ರ ಮಧ್ಯ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಜೊತೆ ಆಗ್ಬಿಟ್ಟಿದೆ, ಬ್ಲೆಂಡ್ ಆಗ್ಬಿಟ್ಟಿದೆ ಅಂತ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲ್ಲ, ಅಂದ್ರೆ ಯಾರಿಗೆ ಯಾರು ನಾವು ಸ್ಟ್ರೆಂತ್ ಏನು ಅಂತ. ಬಟ್ ಅದು ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ, ಖುಷಿ ಆಗಿದ್ವಿ, ವಿ ಆರ್ ಹ್ಯಾಪಿ. ಓಕೆ, ನೈಸ್. ಜಗಳ ಆಗುತ್ತಾ ನಿಮ್ಮಿಬ್ಬರ ಮಧ್ಯೆ ಏನಾದ್ರು? ಕಮ್ಮಿ, ಬಟ್ ಸಿನಿಮಾ ವಿಷಯಕ್ಕೆ ಸ್ವಲ್ಪ ಜಾಸ್ತಿ. ಬರವಣಿಗೆಯಲ್ಲಿ ಅಥವಾ ಏನಾದ್ರು ಸ್ವಲ್ಪ ಕ್ರಿಯೇಟಿವ್ ಡಿಫ್ರೆನ್ಸಸ್ ಏನಾದ್ರು ಬಂದ್ರೆ ವಿ ವಿಲ್ ಡೆಫಿನೆಟ್ಲಿ ಅರೈವ್ ಅಟ್ ಅ ಪಾಯಿಂಟ್. ಬಟ್ ಇರುತ್ತೆ, ಡಿಫ್ರೆನ್ಸಸ್ ಡೆಫಿನೆಟ್ಲಿ ಇರುತ್ತೆ. ಓಕೆ, ಒಳ್ಳೇದಾಗಲಿ. ಲವ್ ಮಾಕ್ಟೈಲ್ 3 ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡ್ತೀನಿ, ಮಾರ್ಚ್ 19ನೇ ತಾರೀಕು ಲವ್ ಮಾಕ್ಟೈಲ್ 3 ಬರ್ತಾ ಇದೆ. ನೀವು ಆಲ್ರೆಡಿ 2 ಸಿನಿಮಾ ನೋಡಿರ್ತೀರಿ,
ಕೆಲವ್ರು ನೋಡದೇ ಇರೋರ್ಗೂ ಕೂಡ ಈಗ ಆಲ್ರೆಡಿ ನೀವು ಟ್ರೈಲರ್ ನೋಡಿದರೆ ಎಸ್ ಪಾರ್ಟ್ 1 ಪಾರ್ಟ್ 2ನಲ್ಲಿ ಏನಿತ್ತು ಅಂತ ನಿಮಗೊಂದು ಅಂದಾಜು ಸಿಗುತ್ತೆ. ನೋಡದೇ ನೋಡಿರೋರಿಗೆ ಗೊತ್ತಿದೆ ಅಫ್ಕೋರ್ಸ್ ಇದ್ರ ಬಗ್ಗೆ ಮತ್ತೆ ಹೆಚ್ಚು ಹೇಳೋದು ಬೇಕಾಗಿ. ಟ್ರೈಲರ್ ನೋಡ್ಬೋದು. ಎಸ್ ಲವ್ ಮಾಕ್ಟೈಲ್ 3 ಅನ್ನೋದೇ ಒಂದು ಇನ್ವಿಟೇಷನ್. ಲವ್ ಮಾಕ್ಟೈಲ್ ಅನ್ನೋ ಹೆಸರೇ ಒಂದು ಇನ್ವಿಟೇಷನ್. ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಸಿನಿಮಾ. ಕೊನೆಯದಾಗಿ ನೀವು ವೈಯಕ್ತಿಕವಾಗಿ ಆಡಿಯನ್ಸಿಗೆ ಏನು ಹೇಳ್ತೀರಿ ಈ ಸಿನಿಮಾ? ಈ ಕಾರಣ ಪಾರ್ಟ್ 3ನ 1, 2 ನೋಡಿದರೆ ಯಾವ ಕಾರಣಕ್ಕಾಗಿ ನೋಡ್ಬೇಕು, ಅಥವಾ ಇದು ನೋಡದೇ ಇದ್ರೆ ಏನು ಮಿಸ್ ಮಾಡ್ಕೊಳ್ತಾರೆ ಅಂತ? ಯಾಕಂದ್ರೆ ನೋಡದೇ ಇದ್ರೆ ಒಂದು ಬ್ಯೂಟಿಫುಲ್ ಸಿನಿಮಾ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಾರೆ. ಬಟ್ ಐ ಥಿಂಕ್ ಲವ್ ಮಾಕ್ಟೈಲ್ 1, 2 ನೋಡಿದ್ದಾರೆ ಎಲ್ಲರೂ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇಷ್ಟಪಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನೋಡ್ತಾರೆ ಕೂಡ. ಬಹಳ ಪ್ರೀತಿ ಕೊಟ್ಟಿದ್ದಾರೆ ನಮಗೆ, ಬಹಳ ಖುಷಿ ಆಗುತ್ತೆ. ಎರಡೂ ಸಿನಿಮಾಗೆ ಸಿಕ್ಕಿರೋಂಥ ಪ್ರೀತಿನ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಒಂದೇನು ಅಂತ ಅಂದರೆ ಕುಟುಂಬ ಸಮೇತರಾಗಿ ಸಿನಿಮಾ ಬಂದು ನೋಡಿ, ಯಾಕಂದರೆ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಅದಕ್ಕೋಸ್ಕರನೇ ನಾವು ವ್ಯಾಲೆಂಟೈನ್ಸಿಗೆ ರಿಲೀಸ್ ಮಾಡ್ದಲ್ಲೇ ಮುಂದೆ ಬಂದು ರಿಲೀಸ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ಇಷ್ಟಪಡ್ತೀರಾ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇದಾಗಿತ್ತು ಮಿಲನ ಅವರ ಒಟ್ಟಾರೆ ಸಿನಿಮಾದ ಹೇಗಾಯಿತು ಏನು ಅದು ಪ್ರೋಸೆಸ್ ಎಲ್ಲವನ್ನೂ ಕೂಡ ಹೇಳಿದರು. ಎಸ್, ನೀವೆಲ್ಲರೂ ಕೂಡ ಸಿನಿಮಾನ ನೋಡ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಎಲ್ಲ ಕನ್ನಡ ಸಿನಿಮಾಗಳನ್ನು ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಮಿಲನ ಮಾತಾಡ್ತಾ ಇರೋದು. ಡೈಲಿ ಮಾಧ್ಯಮ ಚಾನಲ್ನ ಫಾಲೋ ಮಾಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನ್ಯೂಸ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.